ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನ ಫೈಟ್ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಆರ್ಎಸ್ಎಸ್ ಪಥಸಂಚಲನ ವೈಯಕ್ತಿಕ ದ್ವೇಷವಾಗಿ ಬದಲಾಯಿತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅಡ್ಡಿಯಾಗಿದ್ದ ಭೀಮ್ ಆರ್ಮಿ ಕಾರ್ಗೆ ಬೆಂಕಿ ರಾತ್ರೋರಾತ್ರಿ ಬೆಂಕಿ ಹಚ್ಚಿದ್ದು ಯಾರು ಈ ಸಂಬಂಧಪಟ್ಟಂಗೆ ಆ ಕಾರಿನ ಮಾಲೀಕ ಹೇಳಿದ್ದೇನು ತೋರಿಸ್ತೇವೆ ನೋಡಿ. ಪಥಸಂಚಲನ ನಡೀತಿರುವುದಕ್ಕೆ ನಾವು ವಿರೋಧ ಮಾಡಿದಕ್ಕೆ ಏನು ದುಷ್ಕರ್ಮಿಗಳು ಬಂದ ಕೇಸ್ ನನ್ನ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಇವ್ರು ಮಾಡಿರಬಹುದು ಹೇಳೋಕ್ಕಾಗಲ್ಲ, ಆಶ್ಚರ್ಯ ಇಲ್ಲ. ಯಾಕಂದರೆ ನನಗೇ ಬೆದರಿಕೆ ಕೆರೆ ಹಾಕ್ತಾರೆ ಅಂದರೆ, ನನಗೇ ಮನೆಗೆ ಬಂದು ಹೊಡಿಬಹುದು ಅಂದರೆ ಪಾಪ ಅವ್ರಿಗೆ ಬಿಡ್ತಾರಾ? ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನ ವಿಚಾರ ಕೋರ್ಟ್ನಲ್ಲಿದೆ. ಎಲ್ಲ ಜಿಲ್ಲೆ ತಾಲೂಕಿನಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಿದ್ರು. ಚಿತ್ತಾಪುರದಲ್ಲಿ ಮಾಡೋದಕ್ಕೆ ಮಾತ್ರ ಏನೋ ಒಂದು ಸಮಸ್ಯೆ ಎದುರಾಗ್ತಾನೇ ಇದೆ. ಆರ್ಎಸ್ಎಸ್ ಪಥಸಂಚಲನ ಮಾಡಬೇಕು ಅಂತ ನಿರ್ಣಯ ಮಾಡಿಕೊಂಡ ದಿನಾಂಕಕ್ಕೆ ಬೇರೆ ಸಂಘಟನೆಗಳು ಬರ್ತಾ ಇವೆ. ಅದಕ್ಕೆ ಆ ವಿವಾದ ಕೋರ್ಟ್ ಮೆಟ್ಟಿಲು ಏರಿದ್ದು. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾಗಿರೋವಾಗ್ಲೇ ಈ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಗಿದೆ. ಆರ್ಎಸ್ಎಸ್ ಪಥಸಂಚಲನ ಫೈಟ್ ಬೇರೆ ಸ್ವರೂಪ ಪಡೀತ. ಭೀಮ್ ಆರ್ಮಿ ಕಾರಿಗೆ ಬೆಂಕಿ, ಆರ್ಎಸ್ಎಸ್ ಮೇಲೆ ಅನುಮಾನ ಯಾಕೆ? ದ್ವೇಷದ ಜ್ವಾಲೆಗೆ ಕಾರು ಸುಟ್ಟು ಕರಕಲಾಯ್ತ. ಅವರು ಒಪ್ತಾಗಿಲ್ಲ, ಇವರು ಬಿಡ್ತಾಗಿಲ್ಲ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಯಾರಿಗೆ ಯಾರೂ ತಲೆ ಬಾಗ್ತಾಗಿಲ್ಲ. ಒಂದು ಕಡೆ ಆರ್ಎಸ್ಎಸ್, ಮತ್ತೊಂದು ಕಡೆ ಸಂಘಟನೆಗಳು ತಗ್ಗೋದೇ ಇಲ್ಲ ಅಂತ ಕಿತ್ತಾಡ್ಕೊಳ್ತಾಗಿದ್ದಾರೆ. ನೀವ ನೋಡೇ ಬಿಡೋಣ ಅಂತ ಜಿದ್ದಿಗೆ ಬಿದ್ದು ಮೆರವಣಿಗೆ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಸದ್ಯಾಗಿದೆ ವಿಚಾರ ಕೋರ್ಟಿಗೂ ಹೋಗಿದ್ದು. ಕೋರ್ಟ್ ಸಂಧಾನ ಸಭೆ ಮೂಲಕ ಸಮಸ್ಯೆ ಪರಿಹರಿಸಿಕೊಂಡು ಬನ್ನಿ ಅಂತ ಸೂಚನೆ ಕೊಟ್ಟಿದೆ. ಆದರೆ ಈಗಾಗಲೇ 2 ಸಂಧಾನ ಸಭೆ ಆಗಿದ್ರು, ಸಮಸ್ಯೆ ಬಗೆಹರಿದಿಲ್ಲ. ಮುಂದೆ ಏನು ಎನ್ನುವಂತೆ ಆಗಿದೆ. ಹೀಗೆ ಪಥಸಂಚಲನ ಜಟಾಪಟಿ ನಡೀತಾಗಿರೋವಾಗ್ಲೇ ಆರ್ಎಸ್ಎಸ್ ಪಥಸಂಚಲನ ವಿರುದ್ಧ ಸಿಡಿದು ನಿಂತಿದ್ದ ಭೀಮ್ ಆರ್ಮಿ ಸಂಘಟನೆಯ ಕಾರ್ಯದರ್ಶಿ ಕಾರಿಗೆ ಬೆಂಕಿ ಬಿದ್ದಿದೆ. ಎಸ್, ಭೀಮ್ ಆರ್ಮಿ ಕಾರ್ಯಕರ್ತನ ಕಾರಿಗೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಲಬುರಗಿ ನಗರದಲ್ಲೇ ಈ ಘಟನೆ ನಡೆದಿದೆ. ಸತೀಶ್ ಹುಗ್ಗಿ ಎಂಬುವವರ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ. ಇದು ಶಹಬಾದ್ ರಿಂಗ್ ರಸ್ತೆಯ ಬಳಿ ನಡೆದಿದ್ದು. ಸತೀಶ್ ಅವರ ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ ಮೇಲೆ ದಾಳಿ ನಡೆಸಲಾಗಿದೆ. ಈ ಘಟನೆ ಬಗ್ಗೆ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ವಿರುದ್ಧದ ಹೋರಾಟದ ಹಿನ್ನೆಲೆಯಲ್ಲಿ ಇದು ನಡೆದಿದೆ ಎಂದು ಆರೋಪಿಸುತ್ತಿದ್ದಾರೆ. ಇಲ್ಲಿ ನೋಡಿ, ಕಾರು ಹೇಗೆ ಬೆಂಕಿಯಲ್ಲಿ ಬೆಂದು ಹೋಗ್ತಾಗಿದೆ ಅಂತ. ಬೆಂಕಿ ಹಚ್ಚಿದ ತಕ್ಷಣವೇ ಕೆಲವರು ನೋಡಿಕೊಂಡಿದ್ದಾರೆ. ನೋಡ್ಕೊಂಡು ಬಂದು ಬೆಂಕಿಯನ್ನ ಆರಿಸೋ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಸಹ ಕಾರು ಹಿಂಬದಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ವಾಟರ್ ಕ್ಯಾನ್ ಮತ್ತು ಬಕೆಟ್ ಮೂಲಕ ನೀರನ್ನ ತಂದು ಬೆಂಕಿಯನ್ನ ಆರಿಸಲಾಗಿದೆ. ಕಾರಿನ ಹಿಂಬದಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದ್ದು, ಬೆಂಕಿ ಹಚ್ಚಿರೋದು ಆರ್ಎಸ್ಎಸ್ನವರೇಗಿರಬಹುದು ಅನ್ನೋ ಆರೋಪಗಳು ಕೇಳಿ ಬರ್ತಾಗಿವೆ. ಚಿತ್ತಾಪುರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು. ಘಟನೆಯ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಹೋಗಿದ್ದಾರೆ. ಯಾರು ಬೆಂಕಿ ಹಚ್ಚಿದ್ದಾರೆ ಏನು ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸತೀಶ್ ಹುಗ್ಗಿ ಅನ್ನೋರ ಕಾರಿಗೆ ಬೆಂಕಿ ಹಚ್ಚಲಾಗಿದ್ದು, ಇವರು ಆರ್ಎಸ್ಎಸ್ ಪಥಸಂಚಲನ ವಿರುದ್ಧದ ಹೋರಾಟದಲ್ಲಿ ಮುಂದಾಳತ್ವ ವಹಿಸಿದ್ರು. ಈ ಹಿನ್ನೆಲೆ ಬೆದರಿಸಲು ಕಾರಿಗೆ ಬೆಂಕಿ ಹಚ್ಚಿದ್ದಾರೆ, ಹೆದರಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಶುಕ್ರವಾರ ರಾತ್ರಿ ಸತೀಶ್ ಹುಗ್ಗಿ ತಮ್ಮ ಮನೆಗೆ ಬಂದು ಕಾರನ್ನ ಮನೆ ಮುಂದೆ ನಿಲ್ಲಿಸಿದ್ರಂತೆ. ಅವರ ಕಾರನ್ನೇ ಟಾರ್ಗೆಟ್ ಮಾಡಿದ ಕಿಡಿಗೇಡಿಗಳು ಮುಖ ಮುಚ್ಚಿಕೊಂಡು ಬಂದು ಕಾರಿನ ಸುತ್ತಲೂ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ.
ಕಾರ್ಗೆ ತಕ್ಷಣ ಬೆಂಕಿ ಹೊತ್ತಿಕೊಂಡಿದ್ದು ಹಿಂಭಾಗ ಸುಟ್ಟು ಹೋಗಿದೆ. ನಂತರ ಇದನ್ನ ಗಮನಿಸಿದ ಸ್ಥಳೀಯರು ತಕ್ಷಣ ಬಂದು ಬೆಂಕಿ ನಂದಿಸಲು ಯತ್ನಿಸಿದ್ರು. ಕಾರ್ ಹಿಂಭಾಗ ಸಂಪೂರ್ಣ ನಾಶವಾಗಿದೆ. ನಾನು ಮನೆ ಒಳಗೆ ಹೋಗುತ್ತಿದ್ದೆ. ಹೊರಗೆ ಕೂಗಾಟ ಕೇಳಿ ಓಡೋಡಿ ಬಂದೆ. ಕಾರ್ಗೆ ಬೆಂಕಿ ಹೊತ್ತಿಕೊಂಡಿತ್ತು ಅಂತ ಸತೀಶ್ ತಿಳಿಸಿದ್ದಾರೆ. ರಾತ್ರಿ 10:30 ಸುಮಾರು ಏನು ನನ್ನ ಮನೆ ಕೆಳಗಡೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಕಾರಿಗೆ ಬೆಂಕಿ ಹಾಕಿ ದುಷ್ಕರ್ಮಿಗಳು ಓಡೋಗಿದ್ದಾರೆ. ಸುಮಾರು ಒಂದು 4-5 ಜನ ಜೈ ಶ್ರೀರಾಮ್ ಅಂತಕ್ಕಂಥ ಘೋಷಣೆ ಕೂತ್ಕೊಂಡು ಓಡೋಗಿರೋ ಘಟನೆ ನಡೆದಿದೆ. ನಿನ್ನೆ ರಾತ್ರಿ 10:30ಕ್ಕೆ 112 ಕಾಲ್ ಮಾಡಿ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸರ್ಕಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಬಂದು ಅವರು ವಿಸಿಟ್ ಕೊಟ್ಕೊಂಡು ಹೋಗಿದ್ದಾರೆ. ಚಿತ್ತಾಪುರ ಪಥಸಂಚಲನ ನಡೀತಿರೋದಕ್ಕೆ ನಾವು ವಿರೋಧ ಮಾಡಿದ್ದಕ್ಕೆ ಏನು ದುಷ್ಕರ್ಮಿಗಳು ಬಂದ ಕೇಸ್ ನನ್ನ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಇದ್ರ ಬಗ್ಗೆದಾಗ ಪೊಲೀಸ್ ಇಲಾಖೆ ಗಂಭೀರವಾಗಿ ಪ್ರಕರಣಗಳನ್ನು ಪರಿಗಣಿಸ್ಬೇಕಂತ ಹೇಳಿ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊತೀನಿ. ಆ ದುಷ್ಕರ್ಮಿಗಳು ಯಾರೇ ಆಗಿರಲಿ ಇಮಿಡಿಯೇಟಾಗಿ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಬೆಂಕಿ ಹಚ್ಚಿ ಓಡಿ ಹೋದವರು ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳನ್ನ ಕೂಗಿದ್ರು. ನಾನು ಆರ್ಎಸ್ಎಸ್ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆ. ಅವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸತೀಶ್ ಒತ್ತಾಯಿಸಿದ್ದಾರೆ. ಸದ್ಯ ಈ ಘಟನೆ ಮಾಡಿರೋದು ಯಾರು ಅನ್ನೋದು ಗೊತ್ತಿಲ್ಲ. ಈಗಲೇ ಆರ್ಎಸ್ಎಸ್ನವರು ಬೆಂಕಿ ಹಚ್ಚಿದ್ರು ಅಂತ ಹೇಳೋದಕ್ಕಾಗಲ್ಲ. ಆದರೆ ಆರ್ಎಸ್ಎಸ್ನವರು ಈ ಕೃತ್ಯ ಮಾಡಿರೋ ಸಾಧ್ಯತೆ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅದು ಯಾರು ಮಾಡಿದ್ದಾರೆ ಇನ್ನೂ ಅದು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನೋಡಿ ಈಗ ಅದು ದೂರದಾರರು ಏನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಬಟ್ ನಾವು ಇನ್ವೆಸ್ಟಿಗೇಷನ್ ಆಗಲಾರ್ದೆ ನಾವು ಅದನ್ನು ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಇವ್ರು ಮಾಡಿರಲೂಬಹುದು, ಹೇಳೋಕ್ಕಾಗಲ್ಲ. ಆಶ್ಚರ್ಯ ಇಲ್ಲ. ಯಾಕಂದರೆ ನನಗೇ ಬೆದರಿಕೆ ಕೆರೆ ಹಾಕ್ತಾರೆ ಅಂದರೆ, ನನಗೇ ಮನೆಗೆ ಬಂದು ಹೊಡಿಬೋದು ಅಂದರೆ ಪಾಪ ಅವ್ರಿಗೆ ಬಿಡ್ತಾರಾ? ಸತೀಶ್ ಆರ್ಎಸ್ಎಸ್ ವಿರುದ್ಧ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು. ಅವರ ವಿರುದ್ಧ ಆರ್ಎಸ್ಎಸ್ ಕುಮ್ಮಕ್ಕಿನಿಂದ ಬೆದರಿಸುವ ತಂತ್ರ ನಡೆದಿದೆ ಅಂತ ಭೀಮ್ ಆರ್ಮಿ ಆರೋಪಿಸಿದೆ. ಇದು ಆರ್ಎಸ್ಎಸ್ನ ದಲಿತ ವಿರೋಧಿ ಮನೋಭಾವದ ಸಂಕೇತ. ನಮ್ಮ ಹೋರಾಟವನ್ನ ದಮನ ಮಾಡಲು ಇಂತಹ ಕೊಳಕು ತಂತ್ರಗಳು ಎಂದು ಸಂಘಟನೆಯ ಸ್ಥಳೀಯ ನಾಯಕರು ಹೇಳಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿರೋಧಿಸಿ ಭೀಮ್ ಆರ್ಮಿ ಪ್ರತಿಭಟನೆ ನಡೆಸಿತ್ತು. ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿಯೇ ಈ ಘರ್ಷಣೆ ನಡೆಯುತ್ತಿದ್ದು, ಈಗ ಕಾರಿಗೆ ಬೆಂಕಿ ಹಚ್ಚಿರೋದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆ ನಡೆದ ಕೂಡಲೇ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹಿಸಿ ಸುತ್ತಮುತ್ತಲಿನವರನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ. ಶೀಘ್ರವೇ ಕೃತ್ಯ ಎಸಗಿದ್ದು ಯಾರು ಅನ್ನೋದು ಗೊತ್ತಾಗಲಿದೆ ಅಂತ ಪೊಲೀಸರು ಹೇಳ್ತಾಗಿದ್ದಾರೆ.